ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅತಿ ಒಂದು ಗಹನವಾದಂಥ ಚರ್ಚಾಸ್ಪದವಾದಂಥ ಚರ್ಚೆಗೆ ಅರ್ಹವಾದಂಥ ಒಂದು ವಿಷಯವನ್ನು ತೆಗೆದುಕೊಂಡು ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾಕಂದರೆ ಯಾವುದೇ ಒಂದು ಚರ್ಚೆಗಳು ಬರಬೇಕಾದ್ರೆ ಆ ಚರ್ಚೆಗೆ ಹುಟ್ಟು ಹಾಕಿರ್ತಕ್ಕಂಥ ವ್ಯಕ್ತಿ ಹಾಗೂ ಸನ್ನಿವೇಶ ಈ ನಿಟ್ಟಿನಲ್ಲಿ ಕಾರಣ ಆಗ್ತವೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿಯೋ ಅದು ಕೂಡ ಮುಂದೆ ಆದಂಥ ಅನಾಹುತಗಳು ಹಾಗೂ ವ್ಯತಿರಿಕ್ತ ಪರಿಣಾಮಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಯಾರೇ ಆಗಿರಲಿ, ಅವರು ರಾಜಕಾರಣಿನೇ ಆಗಿರಲಿ, ಧರ್ಮ ಬೋಧನೆ ಮಾಡುವಂಥವರೇ ಆಗಿರಲಿ, ಸಾರ್ವಜನಿಕರೇ ಆಗಿರಲಿ, ಯಾರೇ ಆಗಿರಲಿ, ಅವರು ಈ ನಿಟ್ಟಿನಲ್ಲಿ ವಿಚಾರ ಮಾಡಿ ಹೇಳಿಕೆಗಳನ್ನು ನೀಡುವುದು ಸತ್ಯ. ಎಷ್ಟು ಸತ್ಯವೋ ಅಷ್ಟು ಒಂದು ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಈಗ ಆಗುತ್ತಿರ್ತಕ್ಕಂಥ ಈ ಬೆಳವಣಿಗೆ ಮುಂದೆ ಇದು ರಾಜ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಲಿಕ್ಕೆ ಆಗದೇನೂ ಇರಬಹುದು. ಆದರೂ ಕೂಡ ಈ ಸಂದರ್ಭದಲ್ಲಿ, ಈಗಿನ ಸನ್ನಿವೇಶದಲ್ಲಿ, ಈಗ ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ, ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಬೇಕು. ಯಾಕಂದರೆ ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮಾತಿಗೆ ತೂಕ ಇರ್ತೈತಿ, ಹಾಗೂ ಗಟ್ಟಿತನ ಇರ್ತೈತಿ, ಹಾಗೂ ದಿಟ್ಟ ನಿಲುವುಗಳನ್ನು ಅವರು ಪ್ರಕಟಪಡಿಸೋದರಲ್ಲಿ ಎತ್ತಿದ ಕೈ ಅಂತಲೇ ಹೆಸರುವಾಸಿಯಾಗಿದ್ದಾರೆ. ಹೀಗಿರುವಾಗ ಅವರು ಮಾಡಿರ್ತಕ್ಕಂಥ ಈ ಒಂದು ಹೇಳಿಕೆಯಿಂದ ರಾಜಕೀಯ ಕ್ಷೇತ್ರದಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಭಾವಿಸ್ಬೋದು. ಯಾಕಂದರೆ ಈಗಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದ ಮಟ್ಟಿಗೆ, ರಾಷ್ಟ್ರ ಮಟ್ಟದಲ್ಲಿ ಏನೇ ಆಗಲಿ ಎಂತೇ ಆಗಲಿ, ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿಕ್ಕೆ ಅಷ್ಟೊಂದು ಸಾಧ್ಯವಾಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದರೂ ಕೂಡ ಈ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ, ಈ ಸಮಯದಲ್ಲಿ ಸಿದ್ದರಾಮಯ್ಯನವರು ಆಡಿರ್ತಕ್ಕಂಥ ಮಾತು ಎಷ್ಟು ಸೂಕ್ತ, ಅದು ಎಷ್ಟು ಜನರಿಗೆ ಅದು ತನ್ನ ಪ್ರಭಾವವನ್ನು ಉಂಟು ಮಾಡಬಹುದು ಅನ್ನೋದನ್ನು ಕೂಡ ನೋಡಬಹುದಾಗಿದೆ. ಯಾಕಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಈ ಸಂದರ್ಭದಲ್ಲಿ ಯಾವುದೇ ಮಾತನ್ನು ಆಡಬೇಕಾದರೂ ಕೂಡ ತುಲನೆ ಮಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಮುಂಬರುವ ಲೋಕಸಭಾ ಚುನಾವಣೆಯ ಪಕ್ಷದ ಹಿತದೃಷ್ಟಿಯಿಂದ ಮಾತನಾಡಬೇಕು. ಯಾಕಂದರೆ ಈಗಾಗಲೇ ಈ ಒಂದು ವಿಷಯ ಚರ್ಚಾಸ್ಪದವಾಗಿ ಭಾರತೀಯ ಜನತಾ ಪಕ್ಷ ಹಾಗೂ ವಿರೋಧ ಪಕ್ಷಗಳಿಗೆ ಒಂದು ವರದಾನವಾಗಿದೆ ಅಂತಲೇ ಭಾವಿಸ್ಬೋದು. ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ತಲುಪಿಸ್ರಿ ಅಂತ ಕೇಳ್ಕೊಳ್ತಾ ನನ್ನ ಇಂದಿನ ಕಾರ್ಯಕ್ರಮವನ್ನು ಮತ್ತೆ ನಾನು ಮುಂದುವರಿಸ್ತಾ ಇದ್ದೇನೆ. ಈಗ ನಿನ್ನೆ ಸಿದ್ದರಾಮಯ್ಯನವರು ಮಾತಾಡಿರ್ತಕ್ಕಂಥ ಮಾತು ಎಷ್ಟು ಸರಿ ಅನ್ನೋದನ್ನು ಸಾರ್ವಜನಿಕ ಚರ್ಚೆಯಲ್ಲಿ ವ್ಯಕ್ತವಾಗ್ತದೆ. ಆಮೇಲೆ ಈ ನಿಟ್ಟಿನಲ್ಲಿ ಅವರು ಹೇಳ್ತಕ್ಕಂಥ ಮಾತು, ಮುಸ್ಲಿಮರಿಗೆ ಹಿಜಾಬ್ ಇವತ್ತಿನಿಂದಲೇ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ, ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಹೀಗಿರುವಾಗ ಅದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಈಗ ಅದರ ಕಾವು ತಣ್ಣಗಾಗಿತ್ತು. ಅದರ ಕಾವು ತಣ್ಣಗಾದಾಗ ಅದನ್ನು ಮತ್ತೆ ಏಕೆ ಮೇಮೇಲೆ ಎಳೆದುಕೊಂಡ್ರು ಅನ್ನುವಂಥ ಒಂದು ಜಿಜ್ಞಾಸೆಯೂ ಉಂಟಾಗಿದೆ. ಎಲ್ಲರಿಗೂ ಕೂಡ ಜಿಜ್ಞಾಸೆ ಉಂಟಾಗಿದೆ. ಈ ಸಂದರ್ಭದಲ್ಲಿ ಈ ಮಾತು ಅಂದರೆ ಹಿಜಾಬ್, ಮತ್ತೊಮ್ಮೆ ಹಿಜಾಬನ್ನು ಜಾರಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ, ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅನ್ನುವಂಥ ಒಂದು ಮಾತು ರಾಜ್ಯದ ದೊರೆಗಳು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರ ಬಾಯಿಂದ ಬಂದಾಗ ಅದು ಯಾವಾಗಲೂ ಕೂಡ ಕಟ್ಟುನಿಟ್ಟಿನ ಒಂದು ಕ್ರಮ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದನ್ನೇ ಒಂದು ಬಂಡವಾಳವನ್ನಾಗಿ ಮಾಡಿಕೊಂಡು BJPಗರು, ಸಂಘ ಪರಿವಾರ, ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನವರು ಕೂಡ ಈ ಒಂದು ವಿಷಯವನ್ನು ತಮ್ಮ ಅಜೆಂಡಾವನ್ನಾಗಿ ಮಾಡಿಕೊಂಡು ಹಿಂದುತ್ವದ ಒಂದು ಮತವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಯಾರೂ ಸನ್ಯಾಸಿಗಳೆಲ್ಲ, ಯಾರೂ ಕೂಡ ತಮ್ಮ ಒಂದು ಇಂತಹ ಅವಕಾಶವನ್ನು ಕಳೆದುಕೊಳ್ಳಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಹೀಗಿರುವಾಗ ಮತ್ತೊಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಅದೇನಂತಂದರೆ, ಗಡ್ಡ ಬಿಟ್ಟವರನ್ನು ಹಾಗೂ ತಲೆ ಮೇಲೆ ಟೋಪಿ ಹಾಕೋರನ್ನ
ಈ ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ ದಳ ಆಗಲಿ, ಭಾರತೀಯ ಜನತಾ ಪಕ್ಷವಾಗಿರಲಿ, ಇವರ್ಯಾರೂ ಕೂಡ ಅವರನ್ನು ಹತ್ತಿರಕ್ಕೂ ಕೂಡ ಸುಳಿಗೊಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಯಾಕಂದರೆ ಭಾರತದಲ್ಲಿ ಇರತಕ್ಕಂಥ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅಪ್ಪಟ ಭಾರತೀಯ. ಆ ಅಪ್ಪಟ ಭಾರತೀಯನನ್ನು ಸಮಾನ ದೃಷ್ಟಿಯಿಂದ, ಸಮಾನ ಹಿತದೃಷ್ಟಿಯಿಂದ ನೋಡುವುದು ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಯಾರೂ ಕೂಡ ಈ ದೇಶಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಶಕ್ತಿಗಳನ್ನು ವಿರೋಧಿಸಬೇಕು, ಅದರಲ್ಲಿ ತಪ್ಪೇನಿಲ್ಲ. ಅಂಥ ಶಕ್ತಿಗಳನ್ನು ಬಗ್ಗು ಬಡಿದು ಅವರನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸದೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇಡಬೇಕಾಗಿರುವಂಥ ಕೆಲಸ ಎಷ್ಟು ಸತ್ಯವೋ ಅಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ವಿಷಯವೂ ಕೂಡ ಆಗಿರೋದರಿಂದ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾರತದ ಸಮಗ್ರತೆ, ಏಕತೆ ಹಾಗೂ ಕಾಪಾಡಿಕೊಳ್ಳಲು ಬದ್ಧರಾಗಿರಬೇಕು. ಪ್ರತಿಯೊಬ್ಬರೂ ಕೂಡ ತಮ್ಮನ್ನು ತಾವು ಅರ್ಪಿಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಕನ್ನಡಿಗ ಚಾನಲ್ YTM ಮುಖಾಂತರ ಸಾರ್ವಜನಿಕರಿಗೆ ಹಾಗೂ ಎಲ್ಲರಿಗೂ ಕೂಡ ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ, ಯಾವುದೇ ಜಾತಿಗಳನ್ನು ಎದ್ದೆನಿಸದೆ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಈ ಒಂದು ಘೋಷಣೆ ಅದು ಈ ಪ್ರಸ್ತುತ ಸನ್ನಿವೇಶದಲ್ಲಿ, ಪ್ರಸ್ತುತ ಸಮಾಜದಲ್ಲಿ ಅದು ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅನ್ನೋ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಹೀಗಿರುವಾಗ ಸಿದ್ದರಾಮಯ್ಯನವರು ಮುಂದೆ ಆದರೂ ಕೂಡ ಏನಾದರೂ ಮಾತನಾಡಬೇಕಾದರೆ ಆಯಾ ಪರಿಸ್ಥಿತಿ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮಾತಾಡಿದರೆ ಒಳಿತು. ಯಾಕಂದ್ರೆ ಈಗ ಹೇಳಿ ಕೇಳಿ ಲೋಕಸಭಾ ಚುನಾವಣೆಯ ಸಂದರ್ಭ. ಈ ಸಂದರ್ಭದಲ್ಲಿ ಹೀಗೆ ಮಾಡೋದರಿಂದ ಆ ಪಕ್ಷಕ್ಕೂ ನಷ್ಟ ಮತ್ತು ಎಲ್ಲರಿಗೂ ಕೂಡ ನಷ್ಟ ಅಂತೇಳಿ ಹೇಳ್ತೀನಿ. ಯಾಕಂದರೆ ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸುವುದೇನೆಂದರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಮರನ್ನು ದೂರ ಸರಿಸಬೇಡಿ. ಅವರು ಕೂಡ ರಾಷ್ಟ್ರದ ಹೆಮ್ಮೆಯ ಒಂದು ಪ್ರಜೆಗಳು ಅನ್ನುವುದನ್ನು ಗಮನದಲ್ಲಿ ಇಟ್ಕೊಂಡು ಅವರನ್ನು ಕೂಡ ನೀವು ಶಾಶ್ವತವಾದ ನಿಮ್ಮ ಅಜೆಂಡಾದಿಂದ ದೂರ ಇರಿಸಿದ್ದು ಸರಿಯಲ್ಲ. ಹೀಗೆ ಮಾಡೋದ್ರಿಂದ ಶಾಶ್ವತವಾಗಿ ನೀವು ಅವರ ಮತಗಳನ್ನು ಕಳೆದುಕೊಳ್ಳಬೇಕಾಗ್ತದೆ. ಹಾಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ನೀವು ಮುಸ್ಲಿಮರನ್ನು ದೂರ ಸರಿಸದೆ ಅವರನ್ನು ಕೂಡ ಮುಖ್ಯವಾಹಿನಿಗೆ ತೆಗೆದುಕೊಂಡು ಪಕ್ಷದಲ್ಲಿ ಹಾಗೂ ಸರ್ಕಾರಗಳಲ್ಲಿ ಅವರಿಗೂ ಪಾತ್ರವನ್ನು ನೀಡಬೇಕು. ಜೊತೆಗೆ ಈಗಿನ ಸಂದರ್ಭದಲ್ಲಿ ಮುಸ್ಲಿಮರು ಯಾವತ್ತೂ ಕೂಡ ಕೆಲವು ಜನ ಇರಬಹುದು, ಎಲ್ಲ ಜಾತಿ ಜನಾಂಗಗಳಲ್ಲಿ, ಧರ್ಮಗಳಲ್ಲಿ ದುಷ್ಟರು ಅನ್ನೋರು ಇದ್ದೇ ಇರ್ತಾರೆ. ಆ ದುಷ್ಟರನ್ನು ಬಗ್ಗು ಬಡಿದು ಆ ದುಷ್ಟರ ಒಂದು ನಿಗ್ರಹ ಮಾಡಲಿಕ್ಕೆ ಸರ್ಕಾರಗಳಿವೆ, ಕಾನೂನಿದೆ. ಹಾಗೂ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದನ್ನು ನಾವು ಪರಿಪಾಲನೆ ಮಾಡೋದರಲ್ಲಿ ಯಾವುದೇ ಒಂದು ಕಿಂಚಿತ್ತು ಬದಲಾವಣೆ ಮಾಡಿಕೊಳ್ಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ದುಷ್ಟರನ್ನು, ಸಮಾಜಘಾತುಕ ಶಕ್ತಿಗಳನ್ನು ಒದ್ದೋಡಿಸಬೇಕಾದಂಥ, ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡಿಬೇಕಾಗಿರೋದು ಎಷ್ಟು ಸತ್ಯವೋ ಆ ಮುಸ್ಲಿಮರನ್ನು ಕೂಡ ಮುಖ್ಯವಾಹಿನಿಗೆ ತಂದು ಅವರಿಗೂ ಕೂಡ ಎಲ್ಲ ರೀತಿಯ ನೆರವು ಹಾಗೂ ಸಮಾಜದಲ್ಲಿ ನಾವು ಕೂಡ ಭಾರತೀಯರು ಅನ್ನುವಂಥ ಭಾವನೆ ಅವರಲ್ಲಿ ಬರುವಂತೆ ಮಾಡಬೇಕಾದ್ರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುವುದು ಅಷ್ಟೇ ಸೂಕ್ತವಾದದ್ದು ಅನ್ನುವಂಥ ಅಭಿಪ್ರಾಯನೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಭಾರತೀಯ ಅನ್ನೋದನ್ನು ನಾವೆಲ್ಲರೂ ಒಪ್ಕೋಬೇಕು. ಎಲ್ಲರನ್ನೂ ಸಮಭಾವದಿಂದ, ಸಮದೃಷ್ಟಿಯಿಂದ ನೋಡಿ ಅವರನ್ನು ಕೂಡ ನಮ್ಮ ಜೊತೆಗೆ ನಮ್ಮ ಸಹೋದರರೆಂದು ತಿಳಿದು ಅವರನ್ನು ನಾವು ನಮ್ಮ ಒಂದು ಮುಖ್ಯವಾಹಿನಿಗೆ ಕರೆತರುವುದು ಎಷ್ಟು ಒಳ್ಳೆಯದು, ಅಷ್ಟು ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರು ಕೂಡ ನಮ್ಮನ್ನು ನಂಬ್ತಾರೆ, ನಮ್ಮನ್ನು ಒಪ್ಕೋತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.